ಆಗ್ಲೇ ನಾನು ನಿಮ್ಗೆ ಶಿವ ಮತ್ತೆ ದಾಕ್ಷಾಯಿಣಿಯ ಮದುವೆಯ ಕತೆ ಬಗ್ಗೆ ಹೇಳಿದ್ದೆ. ಈಗ ಭಗೀರಥ ಮತ್ತೆ ಶಿವರಾತ್ರಿಗೆ ಇರೋ ಸಂಬಂಧ ಆದ್ರೂ ಏನು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಯಾರಾದ್ರೂ ಸುಮ್ನೆ ಕುತ್ಕೊಂಡಿದ್ದಾಗ ಲೇ ಭಗೀರಥನ್ ತರ ಕೂತಿದ್ಯಲ್ಲೋ ಅಂತ ನೀವು ಬೈಯೋದನ್ನ ಕೇಳಿರ್ಬೋದು. ಯಾಕೆ ಅಂದ್ರೆ ಭಗೀರಥನ ತಪಸ್ಸು ಅಂತದ್ದು. ಗಂಗೆನ ಭೂಮಿಗೆ ತರಿಸೋ ಅಂತ ಪ್ರಯತ್ನನ ಭಗೀರಥ ಮಾಡ್ತಾರೆ. ಆದ್ರೆ ಗಂಗೆ ಬರೋ ವೇಗಕ್ಕೆ ಇಡೀ ಪ್ರಪಂಚನೇ ಧೂಳಿಪಟ ಆಗುತ್ತೆ. ಇದನ್ನ ತಿಳ್ಕೊಂಡ ಭಗೀರಥ ಶಿವನ ಹತ್ರ ಮೊರೆ ಹೋಗ್ತದೆ, ಗಂಗೆ ಬರೋ ವೇಗನ ತಡಿ ಅಂತ. ಆಗ ಶಿವಪ್ಪ ಹಿಮಾಲಯದ ಗೋಮುಖದಲ್ಲಿ ನಿಂತು ಗಂಗೆ ಬರೋ ವೇಗನ ತಡೀತಾರೆ ತನ್ನ ಜಟೆಯ ಮೂಲಕ. ಶಿವನ ಕೂದಲಿನ ಸಹಾಯದಿಂದ ಗಂಗೆ ವೇಗವಾಗಿ ಹರಿಯೋಳು ತನ್ನ ವೇಗನ ಕಮ್ಮಿ ಮಾಡಿಕೊಂಡು ಭೂಮಿಗೆ ಬಂದು ತಲುಪ್ತಾಳೆ. ಇದೂ ನಡೆದಿದ್ದು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ. ಈ ದಿನನ ಶಿವರಾತ್ರಿ ಅಂತ ಕೂಡ ಕರೀತಾರೆ. ಈ ಎಲ್ಲಾ ಕಥೆಗಳು ಕೂಡ ಶಿವರಾತ್ರಿಗೆ ಸಂಬಂಧಪಟ್ಟಿರೋದೆ. ಈ ಎಲ್ಲಾ ಕಥೆಗಳನ್ನು ಕೇಳಿದ ನೋಡಿದ ನಿಮ್ಮೆಲ್ಲರಿಗೂ ಶಿವಪ್ಪ ನೀವು ಅನ್ಸಿದ್ದನ್ನೆಲ್ಲ ಕೊಟ್ಟು ನಿಮ್ ಜೀವನನ ಸುಖವಾಗಿಟ್ಟಿರ್ಲಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಮಹಾಶಿವರಾತ್ರಿ.